ಹರ್ಷ ಇಲ್ಲ ರೆಡಿ ಬಾ ರೆಡಿ ಬನ್ನಿ ಸರ್. ನಾನೇ ಹೇಳಿದ್ದು ಬಾ 5 6 7 ಇದರಲ್ಲಿ ಒಂದು ಮೆಜೆಸ್ಟಿಕ್ 2 ಫಿಲಮಲ್ಲಿ ನಾನು ಒಂದು ಬಿಗಿನಿಂಗಲ್ಲೇ ಹೀರೋಗೆ ವಿಶಸ್ ಮಾಡಿ ಈ ಫಿಲಮ್ ಕೂಡ ವಿಶಸ್ ಜೊತೆಯಲ್ಲಿ ಶುರು ಆಗುವಂಥ ಒಂದು ಸ್ಪೆಷಲ್ ರೋಲ್ ಮಾಡ್ತಾಯಿದ್ದೀನಿ, ಸ್ಪೆಷಲ್ ಅಪೀರೆನ್ಸ್ ಮಾಡ್ತಾಯಿದ್ದೀನಿ ಸಾಂಗಲ್ಲಿ. ತುಂಬ ವರ್ಷಗಳ ನಂತರ ಸ್ಟೆಪ್ ಆಗ್ತಾಯಿದ್ದೀನಿ, ಡ್ಯಾನ್ಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಫೀಲಿಂಗ್ ರಿಯಲಿ ವೆರಿ ಗುಡ್. ಈ ಒಂದು ಒಪ್ಕೊಳ್ಳೋದು ಕಾರಣ ಅಂದರೆ ರಾಮೇಗೌಡ ಡೈರೆಕ್ಟ್ರು ನಮ್ಮ ರಾಮು ಫಿಲ್ಮ್ಸಲ್ಲಿ ತುಂಬ ವರ್ಕ್ ಮಾಡಿರೋದು. ಸೊ ಈ ಗಾಟ್ ಲಾಟ್ ಆಫ್ ರೆಸ್ಪೆಕ್ಟ್ ಆಫ್ ರಾಮು ಅವರು. ಆಮೇಲೆ ನಾನು ಕಂಡ್ರೆ ಅವ್ರಿಗೆ ತುಂಬ ಅಭಿಮಾನ ಇದೆ. ಸೊ ಅದು ಅವ್ರು ಕೇಳಿದ ತಕ್ಷಣ, ರಾಮೇಗೌಡ ಡೈರೆಕ್ಟರ್ ಕೇಳಿದ ತಕ್ಷಣ ನಾನು ಇಲ್ಲ ಅಂತ ಹೇಳಿಲ್ಲ. ಅವ್ರ ಫಸ್ಟ್ ಪಿಕ್ಚರ್ ಬೇರೆ. ಅವ್ರು ತುಂಬ ವೆರಿ ವೆರಿ ಆಲ್ ದಿ ಬೆಸ್ಟ್. ಅವ್ರಿಗೆ ನೀವೆಲ್ಲರೂ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಒಳ್ಳೆ ಮನುಷ್ಯರು ಪ್ಲಸ್ ವೆರಿ ಗುಡ್ ಡೈರೆಕ್ಟ್ರು ಆಲ್ಸೋ, ಒಳ್ಳೆ ಥಾಟ್ಸ್ ಇರುವಂಥ ಮನುಷ್ಯ. ಹಾಗೆ ಈ ಪಿಕ್ಚರಲ್ಲಿ ಹೀರೋ ಭರತ್ ಕುಮಾರ್, ಹೀ ಈಸ್ ವೆರಿ ನೈಸ್. ತುಂಬ ಈ ವರ್ಕ್ಸ್ ಹಾರ್ಡ್. ಈ ಫಿಲಮ್ಗೆ ಬರಬೇಕು ಅಂತ ತುಂಬ ಕಷ್ಟಪಟ್ಟು ಈ ಡಿಡ್ ಲಾಡ್ ಆಫ್ ಹೋಮ್ವರ್ಕ್. ಆಮೇಲೆ ಅವ್ರ ಪರ್ಸ್ನಾಲಿಟಿ, ಅವ್ರ ಫೇಸ್ಗೆ ಮೆಜೆಸ್ಟಿಕ್ 2 ಅನ್ನೋ ಒಂದು ಟೈಟಲ್ ಕೂಡ ತುಂಬ ಚೆನ್ನಾಗಿ ಸೂಟ್ ಆಗ್ತಾಯಿದೆ. ಆ್ಯಂಡ್ ಇದರಲ್ಲಿ ತುಂಬ ಎಲ್ಲ ದೊಡ್ಡ ದೊಡ್ಡ ಕಲಾವಿದಗಳಿದ್ದಾರೆ. ಐ ಹರ್ಡ್ ಇವನ್ ಶ್ರುತಿ ಮ್ಯಾಮ್ ಆಲ್ಸೋ ಇಸ್ ದೇರ್. ಸೊ ಐ ಮೀನ್ ಶ್ರುತಿ ಆಲ್ಸೋ ಅವ್ರು ಇದ್ದಾರೆ. ಸೊ ಐ ವಿಶ್ ದಮ್ ವೆರಿ ವೆರಿ ಆಲ್ ದಿ ಬೆಸ್ಟ್. ಈ ಪ್ರೊಡ್ಯೂಸರ್ ಕೂಡ ಸಾರಿ ಏನು ಸರ್ ಎಚ್ ಆನಂದ್. ಓಕೆ. ಸೊ ಪ್ರೊಡ್ಯೂಸರ್ ಎಚ್ ಆನಂದಪ್ಪ ಅವರು ಇದು 2ನೇ ಫಿಲ್ಮು. ಸೊ ಐ ವಿಶ್ ಹಿಮ್ ಆಲ್ ದಿ ಬೆಸ್ಟ್. ಮೆಜೆಸ್ಟಿಕ್ 2 ಚೆನ್ನಾಗಿ ಒಳ್ಳೆ ಸಕ್ಸಸ್ ಆಗಲಿ, ದೊಡ್ಡ ಹಿಟ್ ಆಗಲಿ, ಒಳ್ಳೆ ಹೆಸರು ಗಳಿಸಲಿ, ಎಲ್ರಿಗೂ ಒಂದು ಒಳ್ಳೆ ಅವಕಾಶಗಳು ಸಿಗಲಿ ಅಂತ ಕೇಳ್ಕೊತಾ ಇದ್ದೀನಿ. ನಿಮ್ಮ ಉತ್ಸಾಹ ನೋಡ್ತಿದ್ವಿ ಡ್ಯಾನ್ಸ್ ಸಂದರ್ಭದಲ್ಲಿ ಏನೋ ಒಂಥರ ಎನರ್ಜಿ, ಅಂದರೆ ಡ್ಯಾನ್ಸ್ ಅಂತಂದರೆ ತುಂಬ ದಿನಗಳ ನಂತರ ಡ್ಯಾನ್ಸ್ ಮಾಡ್ತಿದ್ವಿ, ಆ ಒಂದು ವಿಚಾರ ನನಗೆ ತುಂಬ ಖುಷಿ ಆಯಿತು. ನನಗೆ ತುಂಬ ಎಲ್ಲರೂ ಬಂದುಬಿಟ್ಟು ಸ್ಪೆಷಲ್ ಅಪೀರಿಯನ್ಸ್ ಆಗಿ, ಮೇಡಮ್ ನೀವು ಬಂದು ಒಂದು ರೋಲ್ ಮಾಡೆಲ್ ಆಗಿ, ಬಿಕಾಸ್ ಯು ಆರ್ ಬೀಯಿಂಗ್ ಅ ರೋಲ್ ಮಾಡೆಲ್, ಒಂದು ಮೆಸೇಜ್ ಕೊಡಿ, ಇಲ್ಲ ಇವ್ರಿಗೆ ಇದು ಕೊಡಿ ಇದು ಕೊಡಿ. ಬಟ್ ಇದರಲ್ಲಿ ಬಂದು ಫಸ್ಟ್ ಡೈರೆಕ್ಟ್ರ್ ಬಂದು ಮೇಡಮ್ ನೀವು ಬಂದು ನಮ್ಮ ಪಿಕ್ಚರ್ ಡ್ಯಾನ್ಸ್ ಮಾಡಬೇಕು ಅಂತ ಕೇಳಿದ್ದು. ಇಟ್ ವಾಸ್ ರಿಯಲಿ ನೈಸ್. ನನಗೆ ಒಂದ್ಸಲ ನಾನು ಇಷ್ಟು ವರ್ಷ ಆದಮೇಲೆ ಡ್ಯಾನ್ಸ್ ಮಾಡ್ತಾಯಿದ್ದೆ, ಡ್ಯಾನ್ಸ್ ಥರ ಕಾಣುತ್ತೋ ಆ್ಯಕ್ಷನ್ ಥರ ಕಾಣುತ್ತೋ ಗೊತ್ತಿಲ್ಲ, ಅದು ನೀವೆಲ್ಲ ನೋಡಿ ಹೇಳಬೇಕು. ಬಟ್ ಡ್ಯಾನ್ಸ್ ಅನ್ನೋದು ಇಟ್ಸ್ ಮೈ ಫೇವ್ರೆಟ್. ಸೊ ಯಾವುದೇ ಒಂದು ಸಾಂಗ್ ಕೇಳಿದ್ರು, ಯಾವುದೇ ಒಂದು ಮ್ಯೂಸಿಕ್ ಆಟೋಮೆಟಿಕಲಿ ಆ ಬಾಡಿಯಲ್ಲಿ, ಆ ಲೆಗ್ಸಲ್ಲಿ ಆ ಒಂದು ಇದು ಬರುತ್ತೆ. ತುಂಬ ಖುಷಿ ಅನಿಸುತ್ತೆ. ಈವನ್ ತ್ರಿಭುವನ್ ಮಾಸ್ಟ್ರು ಅವರು ಕೊರಿಯೋಗ್ರಾಫಿ ತುಂಬ ಪಿಕ್ಚರ್ಸ್ ಮಾಡಿದ್ದೀನಿ. ಈಗ ಐ ಆಮ್ ಡೂಯಿಂಗ್ ದಿಸ್. ಈ ನಂತರದಲ್ಲಿ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಬರುತ್ತಾ ನಿಮ್ಮ ಕಡೆ, ಪ್ಲಾನ್ಸ್ಗಳಿದೆಯಾ? ಇಲ್ಲ, ನಾನು ಮೇನ್ಲಿ ಏನಂತ ಹೇಳಿದರೆ ಐ ಆಮ್ ವೆರಿ ಸೆಲೆಕ್ಟಿವ್ ಆಗಿದ್ದೀನಿ. ಇಟ್ಸ್ ನಾಟ್ ಮಚ್ ಹರಿ ಇಲ್ಲ. ಬಿಕಾಸ್ ಯಾಕಂದರೆ ಈಗ ಟೆಕ್ನಿಕಲಿ ಆಗಲಿ, ಇಲ್ಲ ಫಿಲ್ಮ್ ಸ್ಕ್ರಿಪ್ಟಲ್ಲಾಗಲಿ, ಇಲ್ಲ ಮೇಕಿಂಗ್ ಎವ್ರಿಥಿಂಗ್ ಇಸ್ ಬಿಕಮ್ ವೆರಿ ಡಿಫ್ರೆಂಟ್. ಈಗ ಆಡಿಯನ್ಸ್ ಕೂಡ ಎವ್ರಿಬಡಿ ಈಸ್ ವೇಟಿಂಗ್ ಸಮಥಿಂಗ್ ನ್ಯೂ. ಸೊ ಅದರಿಂದ ನನಗೆ ಏನಾದರೂ ನ್ಯೂ ಬರುತ್ತೆ ಅನ್ನೋಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಸೊ ಸಮಥಿಂಗ್ ನ್ಯೂ ಮಾಡಬೇಕು. ಈಗ ಇರೋ ಪಬ್ಲಿಕ್ಗೆ ಮೆಸೇಜ್ ಕೊಟ್ಟು ನಾನು ಹೇಳಿ ಅವ್ರು ಕೇಳೋ ಅಂಥದ್ದಿಲ್ಲ. ಎವ್ರಿಬಡಿ ಈಸ್ ವೆಲ್ ಎಜುಕೇಟೆಡ್, ಎವ್ರಿಬಡಿ ಈಸ್ ವೆರಿ ಇಂಟೆಲಿಜೆಂಟ್. ಬಟ್ ಏನೋ ಒಂದು ಕಡೆ ಸಮ್ವೇರ್ ಫಾರ್ ಹೂಸ್ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಕ್ಲಾರಿಟಿ ಕೊಡೋ ಅಂಥ ಒಂದು ಮೆಸೇಜ್ ಓರಿಯೆಂಟೆಡ್. ಸೊ ಒಳ್ಳೆ ಬ್ಯೂಟಿಫುಲ್ ನನಗೆ ತಕ್ಕಂಥ ರೋಲ್ಸ್ ಬಂದರೆ ಡೆಫಿನೆಟ್ಲಿ ಐ ವಿಲ್ ಡೂ ಇಟ್. ಮೆಜೆಸ್ಟಿಕ್ 2 ಅಂದ ತಕ್ಷಣ ನೆನಪಾಗಿದೆ ಮೆಜೆಸ್ಟಿಕ್ ದರ್ಶನ್ ಅವರು. ಹೌದು, ಇಟ್ಸ್ ಅ ವೆರಿ ಸೂಪರ್ ಬುಕ್ ಹಿಟ್ ಫಿಲಮ್. ಅವ್ರ ಗೆಟಪ್ಪು, ಅವರು ಮೆಜೆಸ್ಟಿಕ್ 1 ಕಾಂಟ್ ಫರ್ಗೆಟ್ ಇಸ್ ಲುಕ್. ಈಗ ಆಗ್ತಿರೋ ಒಂದಷ್ಟು ವಿಚಾರಗಳು ನಿಮ್ಗೆ ಗೊತ್ತಿರುತ್ತೆ ದರ್ಶನ್ ಅವರ ವಿಚಾರದಲ್ಲಿ. ನಿಜವಾಗ್ಲೂ ಹೇಳಬೇಕು ಅಂದರೆ ದರ್ಶನ್ ಅವರು ಕಲಾಸಿಪಾಳ್ಯದಿಂದ ನಾನು ಐ ನೋ ರಾಮು ಫಿಲ್ಮ್ಸಲ್ಲಿ ಕಲಾಸಿಪಾಳ್ಯ ನೋಡಿದ್ರು. ಈ ಈಸ್ ಅ ವೆರಿ ವೆರಿ ಜೆಂಟಲ್ಮ್ಯಾನ್, ತುಂಬ ವೆರಿ ಡೌನ್ ಟು ಅರ್ತ್ ಪರ್ಸನ್. ಕಲಾಸಿಪಾಳ್ಯದಲ್ಲಿ ಹೆಂಗೆ ನಾನು ನೋಡಿದನು ಅದೇ ರೀತಿಯಲ್ಲಿ ಕಾಟೇರ ಫಿಲ್ಮಲ್ಲಿ ನಾನು ನೋಡುವಾಗ ನೋ ಚೇಂಜ್. ಅದೇ ಒಂದು ಹಾಸ್ಪಿಟಾಲಿಟಿ, ಆ ಒಂದು ಟೇಕಿಂಗ್ ಕೇರು. ಆಮೇಲೆ ನಾನು ಆ್ಯಂಡ್ ಆರಾಧನಾ ಈಸ್ ಆಲ್ವೇಸ್ ಗ್ರೇಟ್ಫುಲ್ ಟು ಹಿಮ್. ಬಿಕಾಸ್ ಯಾಕಂದರೆ ಕಾಟೇರ ಒಂದು ಪಿಕ್ಚರ್ ಅವಕಾಶ ಕೊಟ್ಟಿದ್ದಕ್ಕೆ. ಆಮೇಲೆ ಆ ಕಾಟೇರ ಫಿಲಮಲ್ಲಿ ಕೂಡ ಅವ್ರು ಎಷ್ಟು ಮಟ್ಟಿಗೆ ಕನ್ಸರ್ನ್ ಕೊಟ್ಟಿದ್ದಾರೆ ಆರಾಧನೆಗೆ, ಪ್ರತಿಯೊಂದು ಹೇಳ್ಕೊಡೋದಾಗಲಿ, ಇಲ್ಲ ಆ ಒಂದು ಪ್ರೀತಿ ಆಗಲಿ, ಆ ಒಂದು ದ ವೇ ಆಫ್ ಟೇಕಿಂಗ್ ಕೇರ್ ಕನ್ಸರ್ನ್. ಅದೇ ರೀತಿಲಿ ನಾನು ಸ್ಪಾಟಲ್ಲಿರುವಾಗ ನನ್ನನ್ನು ತುಂಬ ಚೆನ್ನಾಗಿ ಅಮ್ಮ ಅಂತ ಜೊತೆಲೇ ಇರೋರು. ಆ್ಯಂಡ್ ಅವ್ರೊಂದು ಮಾತಲ್ಲಿ ನನಗೆ ತುಂಬ
ಒಂದು ಬಿಗಿನಿಂಗೇ ಅವರು ಪಿಕ್ಚರ್ ಮಾಡುವಾಗ ಐ ಟೋಲ್ಡ್ ನಿಮ್ ಥ್ಯಾಂಕ್ ಯು ದಟ್ ನೀವು ನಮ್ಗೆ ಆರಾಧನೆಗೆ ಗೇವ್ ಅ ಚಾನ್ಸ್ ಫಾರ್ ಕಾರ್ಟ್. ಈ ಸರ್ ಇಲ್ಲಮ್ಮ ನನಗೆ ಅದೃಷ್ಟ ನಿಮ್ಮ ಮಗಳ ಜೊತೆ ಆ್ಯಕ್ಟ್ ಮಾಡೋ ಅಂಥದ್ದು ಅಂಥ ಒಂದು ದೊಡ್ಡ ಮಾತಾಡಿ ಅಂಥ ಒಂದು ದೊಡ್ಡ ಮನುಷ್ಯ. ನಿಜವಾಗ್ಲೂ ತುಂಬ ಖುಷಿ ಅನಿಸುತ್ತೆ ಅವರು ಕನಸಿನಲ್ಲಿ ಬಂದಿರೋದು. ಆರಾಧನೆ ತುಂಬ ಅದೃಷ್ಟವಂತೆ ಅವಳು. ಆ್ಯಂಡ್ ಇವನ್ ಐ ಆಮ್ ಫೀಲಿಂಗ್ ಗ್ರೇಟ್ಫುಲ್. ಈಸ್ ಆ್ಯಸ್ ಅ ಪರ್ಸನ್ ನನಗೆ ಗೊತ್ತಿರೋ ಪ್ರಕಾರ ಈಸ್ ವೆರಿ ಸ್ವೀಟ್, ಈಸ್ ವೆರಿ ಜೆಂಟಲ್ಮ್ಯಾನ್. ನನ್ನ ಜೊತೆಲಿರುವಾಗೆಲ್ಲ ಇಲ್ಲ ನನ್ನ ಮಗಳ ಜೊತೆಲಿರುವಾಗ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿ ಆ ಒಂದು ಹಾಸ್ಪಿಟಾಲಿಟಿ, ರೆಸ್ಪೆಕ್ಟ್ ಆಗಲಿ, ಕನ್ಸರ್ನ್ ಆಗಲಿ, ಈಸ್ ಟೂ ಗುಡ್. ಈ ಆರೋಪದಿಂದ ಬೇಗ ಮುಕ್ತರಾಗಿ ಬರ್ತಾರೆ ಅನ್ನೋ ನಂಬಿಕೆ ಇದೆ. ನೋಡಿ ಸರ್, ನಾನು ಒಂದೇ ಒಂದು ಹೇಳ್ತೀನಿ, ಐ ಬಿಲೀವ್ ಇನ್ ಲಾ ಆ್ಯಂಡ್ ಸೇಮ್ ಥಿಂಗ್ ಐ ಬಿಲೀವ್ ಇನ್ ಗಾಡ್. ಸೊ ಗಾಡ್, ದೇವ್ರು ಅನ್ನೋದು ಒಳ್ಳೆಯವ್ರಿಗೆ ಒಳ್ಳೆಯದಕ್ಕೆ ಕೈ ಬಿಡಲ್ಲ. ಅದೊಂದು ಮಾತು ನಾನು ಹೇಳ್ತೀನಿ. ಕೆಲವೊಂದು ಕಡೆ ದುಡುಕ್ಬಿಟ್ರೆ ದರ್ಶನ್ ಅವರು ಈ ವಿಚಾರದಲ್ಲಿ ಇಲ್ಲ, ನಾನೇನು ಇಲ್ಲ, ಬಿಕಾಸ್ ನಾನು ದರ್ಶನ್ ನಮ್ಮ ಜೊತೆಲಿರುವಾಗ ಏನಿದ್ರು, ಬಟ್ ವಾಟ್ ಈಸ್ ದಿಸ್ ಅನ್ನೋದು ನನಗೆ ನಿಜವಾಗ್ಲೂ ದರ್ ಇಸ್ ನೋ ವರ್ಡ್ಸ್, ನೋ ಆನ್ಸರ್. ಸೊ ನಾನು ಅದ್ರ ಬಗ್ಗೆ ಏನು ಹೇಳೋಕೆ ನನಗೆ ಗೊತ್ತಿಲ್ಲ ನಿಜವಾಗ್ಲೂ. ನನಗೆ ಗೊತ್ತಿರೋ ದರ್ಶನೇ ವಿ ಲೈಕ್ ಹೀ ಸ್ಟಿಲ್ ಈಗ ಎಲ್ಲ ಸೆಲೆಬ್ರಿಟಿ ಅಭಿಮಾನಿಗಳು ಎಷ್ಟೊಂದು ಅವ್ರ ಮೇಲೆ ಪ್ರೀತಿ ಇಟ್ಕೊಂಡಿದ್ದಾರೋ, ಎಷ್ಟೊಂದು ಅವ್ರ ಮೇಲೆ ಗೌರವ ಇಟ್ಕೊಂಡಿದ್ದಾರೋ, ಅಷ್ಟೇ ಮಟ್ಟಿಗೆ ನನಗೂ ಆರಾಧನೆಗೂ ದರ್ಶನ್ ಮೇಲೆ ಇದೆ. ದಟ್ ಈಸ್ ನೋ ಡೌಟ್. ದರ್ಶನ್ ಮೇಲೆ ಅವ್ರು ಯಾವಾಗಲೂ ಈಸ್ ಅ ಸ್ವೀಟ್ ಆರ್ಟ್ ಟು ಅಸ್. ಮಗಳ ನೆಕ್ಸ್ಟ್ ಪ್ರಾಜೆಕ್ಟ್ ಏನಾದರೂ ಡೆಫಿನೆಟ್ಲಿ ಇದೆ. ನಿಮಗೆ ಎಲ್ಲರಿಗೂ ಗೊತ್ತು ಯಾವ್ಯಾವ ಪಿಕ್ಚರ್ ಯಾವ್ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾರ್ಯಾರ ಪಿಕ್ಚರ್ ಯಾವಾಗ ರಿಲೀಸ್ ಆಗ್ತಾ ಇದೆ ಅಂತ. ಸೊ ಡೆಫಿನೆಟ್ಲಿ ಆ ಟೈಮಲ್ಲಿ ಆನ್ ಬೋರ್ಡ್ ಬರ್ತಾರೆ ಅವರು. ಕೆಲವೊಂದು ಕಡೆ 6-7 ತಿಂಗಳಿಂದ ಒಳ್ಳೆ ಸಿನಿಮಾಗಳಿಲ್ಲ, ಇಂಡಸ್ಟ್ರಿ ಗೆಲ್ತಾ ಇಲ್ಲ ಅನ್ನೊಂದು ಹೊರಗಿತ್ತು ಮೇಡಮ್. ಇಲ್ಲ, ಬ್ಯಾಕ್ ಟು ಬ್ಯಾಕ್ ಈಗ ಭೀಮಾ ಆಗಲಿ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ನಿಜವಾಗ್ಲೂ ಆಫ್ಟರ್ ಕಾಟೇರ ನನಗೆ ಐ ವಾಸ್ ಶಾಕ್. ಕಾಟೇರ ಬಂದು ಬಸ್ ಕಾಟೇರ ವಾಸ್ ಕಂಪೇರ್ಡ್ ಸೇಮ್ ಲೈಕ್ ನಂಜುಂಡಿ ಕಲ್ಯಾಣ ನಿಮ್ಮದು ಹಿಟ್ಟಾಗಿದೆ ಇವಾಗ. ಕಾಟೇರ ಸೇಮ್ ಇದು ಅಷ್ಟು ಕಾಟೇರ ಮೇಡಮ್ ನೀವು ಫಸ್ಟ್ ಫಿಲಮ್ ನಂಜುಂಡಿ ಕಲ್ಯಾಣ ಹಿಟ್ಟು, ಇವಾಗ ಮತ್ತೆ ಕಾಟೇರ ಹಿಟ್ಕೊಟ್ಟು ಆ ಶೀಲ್ಡ್ ತಗೊಳ್ಳೋದಿದೆಯಲ್ಲ, ಈ ಮಧ್ಯದಲ್ಲಿ ಶೀಲ್ಡ್ ಅನ್ನೋದೇ ಹೋಯ್ತು, ಅವಾರ್ಡ್ ಶೀಲ್ಡ್ ಅನ್ನೋದೇ ಹೋಯ್ತು. ಸೊ ಅಂಥ ಒಂದು ಖುಷಿಯಲ್ಲಿ ಅದೇ ರೀತಿಲಿ ಒಂದು ಇಂಡಸ್ಟ್ರಿಯಲ್ಲಿ ಇನ್ನೇನು ಎವ್ರಿಬಡಿ ಅವೇಕಾದರು ಫಾರ್ ದ ಥಿಯೇಟರ್ಸ್ ಆಗಲಿ ಎಲ್ಲ ಒಂದು ಡಲ್ಲಾಗಿದ್ದು ಎವ್ರಿಬಡಿ ಓಪನ್ ದ ರೈಸ್. ಅದು ಕಂಟಿನ್ಯೂ ಆಗ್ತಾಯಿದೆ ಫ್ರಮ್ ಈಗ ಭೀಮಾ ಆಗಲಿ ಇಲ್ಲ ಗಣೇಶ್ ಅವರು ಕೃಷ್ಣ ಪ್ರಣಾಮ ಆಗಲಿ. ಸೋ ಹ್ಯಾಪಿ ಆಗ್ತದೆ. ಈಗ ಮತ್ತೆ ಎಲ್ಲ ಕನ್ನಡ ಜನ ನಿಜವಾಗ್ಲೂ ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ನೀವೆಲ್ಲರೂ ಬಂದು ಮತ್ತೆ ಕನ್ನಡ ಇಂಡಸ್ಟ್ರಿನ ಪ್ರೋತ್ಸಾಹ ಕೊಟ್ಟು ಯು ಮೇಕಿಂಗ್ ಇಟ್ ಬಿಗ್. ಕೊನೆಯದಾಗಿ ಈ ವಿಚಾರ ದರ್ಶನ್ ಅವ್ರಿಗೆ ವಿಜಯಲಕ್ಷ್ಮಿ ಅವರಿಗೆ ಧೈರ್ಯ ತುಂಬ ಮತ್ತೆ ಅವರಿಗೆ ಏನಾದರೂ ಮಾತಾಡಿದ್ದ? ವಿಜಯಲಕ್ಷ್ಮಿ ಅವರು ವಿಜಯಲಕ್ಷ್ಮಿ ನಾನೇನು ಹೇಳಬೇಕು, ಶಿ ಈಸ್ ಅ ವೆರಿ ಸ್ಟ್ರಾಂಗ್ ವುಮೆನ್. ಶಿ ಈಸ್ ಸೀನ್ ಸೋ ಮೆನಿ ಇನ್ ಲೈಫ್ ಅಪ್ ಆ್ಯಂಡ್ ಡೌನ್ಸ್. ಅವರು ತುಂಬ ನೋಡಿದ್ದಾರೆ. ಡೆಫಿನೆಟಾಗಿ ಇದು ಕೂಡ ಶಿ ವಿಲ್ ಬಿ ಸ್ಟ್ರಾಂಗ್ ಆ್ಯಂಡ್ ಗೋ ಫಾರ್ವರ್ಡ್ ವಿತ್ ವಾಟ್ ಎವರ್ಸ್ ಹ್ಯಾಪನಿಂಗ್, ವಾಟ್ ಎವರ್ ದ ಗಾಡ್ ಇಸ್ ವಿಲ್ಲಿಂಗ್. ಥ್ಯಾಂಕ್ ಯು. ರಾಮು ಅವರೇ, ಈಗ ನಿಮ್ಮ ಮೆಜೆಸ್ಟಿಕ್ 2 ಎಲ್ರಿಗೂ ನಮಸ್ಕಾರ. ಮೆಜೆಸ್ಟಿಕ್ 2 ಎಲ್ಲಿವರೆಗೂ ಬಂದಿದೆ? ಇವತ್ತಿನ ಏನು ಇದು ವಿಶೇಷ? ಏನು ದೇವರ ವಿಗ್ರಹ, ಡ್ಯಾನ್ಸರ್ಸ್ ಎಲ್ಲ ಇದರಲ್ಲ? ಇದು ಈಗಾಗಲೇ 80% ಶೂಟಿಂಗ್ ಆಗಿದೆ. ಮೆಜೆಸ್ಟಿಕ್ 2 80% ಶೂಟಿಂಗ್ ಆಗಿದೆ. ಅಣ್ಣಮ್ಮ ಸಾಂಗ್ ಮಾಡ್ತಾ ಇದ್ದೀವಿ, ಅಣ್ಣಮ್ಮ ದೇವಿ ಸಾಂಗು ಹೇಳ. ನಮಸ್ಕಾರ. ಇಲ್ಲಿ ಮೆಜೆಸ್ಟಿಕ್ 2 ಸೆಟ್ಟಿಂದ ಮಾತಾಡ್ತಾ ಇದ್ದೀವಿ. ಅಣ್ಣಮ್ಮ ಸಾಂಗ್ ಮಾಡ್ತಾ ಇದ್ದೀವಿ. ಈಗ ಆಲ್ರೆಡಿ 80% ಶೂಟಿಂಗ್ ಆಗಿದೆ. ಇಂಟ್ರೊಡಕ್ಷನ್ ಸಾಂಗ್ ಮಾಡ್ತಾ ಇದ್ದೀನಿ, ಅಣ್ಣಮ್ಮ ಸಾಂಗು. ತುಂಬ ಅದ್ದೂರಿಯಾಗಿ ಜೋರಿಯಾಗಿ ಮಾಡ್ತಾಯಿದ್ದೀವಿ. ನಮಗೆ ಪ್ರೊಡ್ಯೂಸರ್ ಎಲ್ಲ ಥರ ಸಹಕಾರ ಮಾಡಿಕೊಟ್ಟಿದ್ದಾರೆ ಜೋರಾಗಿ ಮಾಡೋದಕ್ಕೆ. ಅದರಲ್ಲಿ ಒಂದು ಗೆಸ್ಟ್ ಎಕ್ಸ್ಪೀರಿಯೆನ್ಸು ನಮ್ಮ ಮಾಲಾಶ್ರೀ ಮೇಡಮ್ ಅವ್ರಿಗೆ ಕೇಳಿಕೊಂಡೆ. ನಾನು ಒಂದೇ ಒಂದು ಫೋನ್ ಕಾಲ್ ಮಾಡಿದೆ ಅವ್ರಿಗೆ, ಮೇಡಮ್ ಈ ಥರ ಮಾಡಬೇಕು ಅಂತೇಳಿ. ಏನು ಅಂತ ಕೇಳಿದ್ರು, ಈ ಥರ ಸಾಂಗಲ್ಲಿ ಸ್ಟೆಪ್ ಹಾಕಬೇಕು, ಡ್ಯಾನ್ಸ್ ಮಾಡಬೇಕು, ಸಾಂಗಲ್ಲ ಅಂತ ಕೇಳಿದ್ರು. ಅವ್ರಿಗೆ ಆಶ್ಚರ್ಯ ಆಯಿತು. ಸೊ ನಾನು ಅವ್ರ ಬ್ಯಾನರಲ್ಲೇ ಇದ್ದವರು, ರಾಮವ್ರ ಸರ್ ಜೊತೇಲಿ ಇದ್ದೆ, ನಾನು ಅವ್ರ ಕಂಪ್ನಿಯಲ್ಲಿದ್ದೆ. ಸೊ ಕೇಳಿದ ತಕ್ಷಣ ಆಯಿತು ಬರ್ತೀನಿ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಸೊ ಬಂದು ಒಂದಿನ ಹೋದೆ ಮನೆಗೆ, ಹೋಗಿ ಮಾತಾಡಿಬಿಟ್ಟು ಯಾವತ್ತೇನು ಅಂತ ಕೇಳಿದ್ರು. ಈ ಥರ ಅಂದರೆ ಡೇಟ್ಸ್ ಹೇಳಿದೆ. ಸರ್ ಆ ಡೇಟ್ಗೆ ಬಂದು ಮಾಡಿಕೊಡ್ತಾಯಿದ್ದಾರೆ. ಇವತ್ತು ಸೆಟ್ಟಲ್ಲಿದ್ದಾರೆ ಮಾಲಾಶ್ರೀ ಮೇಡಮ್ ಅವರು. ಸೊ ತುಂಬ ಅದ್ದೂರಿ ಜೋರಾಗಿ ಬರ್ತಾಯಿದ್ದಾರೆ. ನಮ್ಮ ಪ್ರೊಡ್ಯೂಸರ್ದು ಮೆಜೆಸ್ಟಿಕ್ 2 ಇದು 2ನೇ ಸಿನಿಮಾ ಅವ್ರಿಗೆ, 2ನೇ ಸಿನಿಮಾ ಅವ್ರಿಗೆ ಇದು. ಸೊ ಮೆಜೆಸ್ಟಿಕ್ 2 ನನಗೆ ತುಂಬ ಅದ್ದೂರಿಯಾಗಿ ನಮ್ಮ ಪ್ರೊಡ್ಯೂಸರು ಜೋರಾಗಿ ಮಾಡಿಕೊಡ್ತಾ ಇದ್ದಾರೆ. ಸೊ ನೀವು ಎಲ್ಲೆಲ್ಲಿ ಚಿತ್ರೀಕರಣ ಮಾಡಿದ್ರಿ? ಈಗ ಟೋಟಲ್ಲು ಬೆಂಗಳೂರೇ ಶೂಟಿಂಗ್ ಇದು. ಮೆಜೆಸ್ಟಿಕ್ಕು, ಶ್ರೀರಾಮ್ಪುರ, ಶಿವಾಜಿನಗರ,
ಕಲಾಸಿಪಾಳ್ಯ ಅಥವಾ ಸುತ್ತಮುತ್ತ ಲೋಕಲ್ ಸಬ್ಜೆಕ್ಟ್ ಆಗಿರೋದ್ರಿಂದ ನಾವು ಔಟ್ ಆಫ್ ಸ್ಟೇಷನ್ ಎಲ್ಲೂ ಹೋಗೋಕ್ಕಾಗಲ್ಲ. ಆ್ಯಕ್ಚುಲಿ ಪ್ರೊಡ್ಯೂಸರ್ ಕೇಳಿದ್ರು ಔಟ್ ಆಫ್ ಸ್ಟೇಷನ್ ಎಲ್ಲಾರ ಮಾಡ್ತೀಯ ಶೂಟಿಂಗ್ ಅಂದರು. ಸೊ ಔಟ್ ಆಫ್ ಸ್ಟೇಷನ್ ಮಾಡೋಕ್ಕಾಗಲ್ಲ ಅಪ್ಪಾಜಿ, ಇದು ಲೋಕಲ್ ಸಬ್ಜೆಕ್ಟ್ ಆಗಿರೋದ್ರಿಂದ ಇಲ್ಲೇ ಮಾಡಬೇಕು ನಾವು ಅಂಥೇಳಿ ಅವ್ರು ಎಲ್ಲಿಗೆ ಬೇಕಾದ್ರೆ ಕರ್ಕೊಂಡೋಗಿ ರೆಡಿ ಇದ್ದರು, ಮಾಡು ಜೋರಾಗಿ ಮಾಡು ಸಿನಿಮಾನ ಇದನ್ನು ಅಂತೇಳಿ. ಸೊ ಲೋಕಲ್ ಸಬ್ಜೆಕ್ಟ್ ಆಗಿರೋದ್ರಿಂದ ನಾನು ಅವ್ರಿಗೆಲ್ಲೂ ಕರ್ಕೊಂಡೋಗೋಕ್ಕಾಗಲಿಲ್ಲ. ಸೊ ಹಂಗಾಗಿಬಿಟ್ಟು ಇಲ್ಲೇ ಮಾಡಿ ಮುಗಿಸೋಣ ಅಂತ ಹೇಳ್ಬಿಟ್ಟು ಈಗ ಆಲ್ರೆಡಿ 80% ಆಗಿದೆ. ಬಟ್ ನಾನು ಕೇಳಿರೋದನ್ನ ಇವತ್ತವರೆಗೂ ಅವ್ರು ಏನು ಬೇಡ ಅಂತ ಹೇಳಿಲ್ಲ. ಎಷ್ಟು ಹಾಡುಗಳಿದ್ದಾವೆ, ಎಷ್ಟು ಫೈಟ್ ಇದೆ, ಇದರಲ್ಲಿ ಯಾರು ಅದನ್ನ ಮಾಡ್ತಾ ಇದ್ದಾರೆ? ಇದರಲ್ಲಿ 5 ಫೈಟ್ ಇದೆ. 5 ಫೈಟಲ್ಲೂ 5 ಫೈಟ್ ಇದೆ. 5 ಫೈಟೂ ಒಬ್ಬರೇ ಮಾಸ್ಟ್ರು, ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ ನಮ್ಮ ಮಾಸ್ಟ್ರು, ಫೈಟ್ ಮಾಸ್ಟ್ರು. ಸೊ ಸಾಂಗ್ಸು 5 ಸಾಂಗ್ ಇದೆ. 5 ಸಾಂಗಲ್ಲಿ 4 ಫುಲ್ ಸಾಂಗು, 1 ಬಿಟ್ ಸಾಂಗು ಪ್ಯಾಥೋ ಸಾಂಗ್ ಬಿಟ್ ಬರುತ್ತೆ ಫ್ಲಾಶ್ ಬ್ಯಾಕ್ ಎಪಿಸೋಡಲ್ಲಿ. ಅದು ಫೈಟ್ ಮಾಸ್ಟ್ರು ಬಂದು ಚಿನ್ನಯ್ಯ ಅಂತೇಳಿ. 5 ಫೈಟು ಒಬ್ರಿಗೆ ಕೊಟ್ಟಿದ್ದೀವಿ. ಫೈಟು ಚೇಸಿಂಗು ಮಾಸ್ಟರ್ ನೀವು ಒಬ್ಬರೇ ಮಾಡಿ, ಯಾವ ಸಿನಿಮಾದಲ್ಲೂ ಕೊಡೋದಿಲ್ಲ ಒಬ್ರಿಗೇನೆ, ಆದರೆ ನೀವು ಕೊಟ್ಟಿದ್ರಿಲ್ಲ, ನಿಮ್ಮ ಮೇಲೆ ನಮ್ಗೆ ನಂಬಿಕೆ ಇದೆ ಮಾಡಿ ಮಾಸ್ಟ್ರೇ ಅಂತೇಳ್ಬಿಟ್ಟು ಹಂಗಾಗಿ ಇದು ಮಾಡಿ ಒಬ್ರಿಗೆ ಕೊಟ್ಟಿದ್ದೀವಿ. ಸೊ ತುಂಬ ಅದ್ದೂರಿಯಾಗಿ ಮಾಡಿಕೊಟ್ಟಿದ್ದಾರೆ ಫೈಟು. ಇಲ್ಲಿವರೆಗೂ ಏಟಿಂಗ್ ಎಲ್ಲ ಆಗಿದೆ. ಏಟಿಂಗ್ ಮಾಡಿ ತುಂಬ ಚೆನ್ನಾಗಿ ಬಂದಿದೆ ನಾವು ಅಂದ್ಕೊಂಡಂಗೆ ಸಿನಿಮಾ. ಸೊ ಅದ್ದೂರಿಯಾಗೆ ನಮ್ಮ ಮಿಸ್ಟಿಕ್ 2ನ ನಮ್ಮ ಎಚ್ ಆನಂದಪ್ಪ ಸರ್ ನನಗೆ ಸಿಕ್ಕಿ ತುಂಬ ಅದ್ದೂರಿಯಾಗಿ ಮಾಡಿಕೊಡ್ತಾ ಇದ್ದಾರೆ. ಯಾವಾಗ ಸಿನಿಮಾ ಕಂಪ್ಲೀಟ್ ಆಗುತ್ತೆ, ಯಾವಾಗ ರಿಲೀಸ್ ಮಾಡಬೇಕು ಅಂತ ಮಾಡಿದ್ದೀರಾ? ನಾವು ಆ್ಯಕ್ಚುಲಿ ದಸರಾಗೆ ರಿಲೀಸ್ ಮಾಡೋಕ್ಕಂತ ಪ್ಲ್ಯಾನ್ ಇದ್ದದ್ದು, ತುಂಬ ಟೈಟ್ ವರ್ಕ್ ಮಾಡ್ತಾಯಿದ್ದೀವಿ, ಆದರೂ ಆಗ್ತಾಯಿಲ್ಲ. ದೀಪಾವಳಿಗೆ ಬರೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ದೀಪಾವಳಿಗೆ 100% ಬರೋಕ್ಕೆ ಎಲ್ಲ ಸಿದ್ಧತೆ ನಡೀತಾ ಇದೆ. ಸೊ ತುಂಬ ಯಜಮಾನ್ರೇ ತುಂಬ ನಾವು ಲೇಟ್ ಆದ್ರೂ ಯಜಮಾನ್ರೇ ಸ್ಪೀಡ್ ಮಾಡ್ತಾ ಇದ್ದಾರೆ, ಬೇಗ ಮುಗಿಸಿ ರಿಲೀಸ್ ಮಾಡೋ ಸಿನಿಮಾನ ಅಂತ ಹೇಳ್ಬಿಟ್ಟು. ಅದು ತುಂಬ ದಿವ್ಸಕ್ಕೆ ಒಂದು ಸತಿ 2 ಸತಿ ಕೇಳ್ತಾರೆ ಅವರು. ಸೊ ಆ ಥರ ನಂಗೆ ನಿರ್ಮಾಪಕರು ಸಿಕ್ಕಿರೋದು ಒಂದು ಹೆಮ್ಮೆ ಅನಿಸುತ್ತೆ. ಯಾಕೆಂದರೆ ಆಲ್ಮೋಸ್ಟ್ ಯಾರಿಗೂ ಸಿಗಲ್ಲ ಹಂಗೆ. ಆ ಥರ ಅವ್ರು ಕೇಳೋದು, ಅವ್ರು ಹೇಳೋದು ಹೇಳಿದ್ರೆ ನಾನು ಯಾವುದೋ ಜನ್ಮದಲ್ಲಿ ಏನೋ ಒಂದು ಪುಣ್ಯ ಮಾಡಿದ್ದೆ, ಅದಕ್ಕೆ ಈ ಥರ ನನಗೆ ಯಜಮಾನರು ಸಿಕ್ಕಿದ್ದಾರೆ ಅಂತ ತುಂಬ ಇದಿದೆ. ಸೊ ನಂಗೆ ತುಂಬ ಎಂಕರೇಜ್ ಮಾಡಿದ್ದಾರೆ. ಅವ್ರಿಗೆ ಯಾವತ್ತೂ ನಾನು ತುಂಬ ವರ್ಷಗಳಿಂದ ಗಾಂಧಿನಗರದಲ್ಲಿ ಸೈಕಲ್ ಹೊಡೆದಿದ್ದೀನಿ, ತುಂಬ ಓಡಾಡಿದ್ದೀನಿ. ಎಲ್ಲೂ ನನಗೆ ಯಾರು ಸಪೋರ್ಟ್ ಮಾಡಿರಲಿಲ್ಲ, ಎಂಕರೇಜ್ ಮಾಡಿರಲಿಲ್ಲ. ನನಗೆ ಯಜಮಾನರು ತುಂಬ ಎಂಕರೇಜ್ ಮಾಡಿ ಈ ಸಿನಿಮಾನ ಚೆನ್ನಾಗಿ ಮಾಡು ನೀನು ಅಂತೇಳಿ. ಎಷ್ಟೇ ಬಜೆಟ್ ಬಗ್ಗೆ ಪಾಪ ಇವತ್ತವರೆಗೂ ಅವ್ರು ಏನು ಕೇಳಿಲ್ಲ, ಏನು ಬಜೆಟ್ ಆಗ್ತಾಯಿದೆ ಸಿನಿಮಾ. ಅವ್ರಿಗೆ ನಾನು ಹೇಳಿದ್ದೆ ಒಂದು ಬಜೆಟು, 1%ಗಿಂತ 5% ಬಜೆಟ್ ಆಗೋಯ್ತು ಸಿನಿಮಾ. ನಾನು ಹೇಳಿದ್ದೆ ಒಂದು ಬಜೆಟ್, ಈ ಬಜೆಟಲ್ಲಿ ಮಾಡ್ತೀನಿ ಅಪ್ಪಾಜಿ ಅಂತ. ಅದು ಹೋಯ್ತಾ ಅದು ಎಳ್ಕೊಂಡೇ ಹೋಗ್ತಾಯಿತ್ತೆ ಸಿನಿಮಾ. ಈಗ ಆಲ್ರೆಡಿ 90 ದಿನ ಮೇಲೆ ಶೂಟಿಂಗ್ ಆಗಿದೆ. 95 ಸಾಂಗ್ ಮಾಡಿದ್ರೆ 95 ದಿನ ಶೂಟಿಂಗ್ ಆಗುತ್ತೆ. ಇನ್ನೂ 25 ದಿನ ಶೆಡ್ಯೂಲ್ ಇದೆ. ಇನ್ನೂ 25 ದಿನ, 120 ದಿನ ಶೆಡ್ಯೂಲು. ಫಸ್ಟ್ ಸಿನಿಮಾ ಡೈರೆಕ್ಟ್ರಿಗೆ ಪ್ರೊಡ್ಯೂಸರ್ ಯಾರು ಎಂಕರೇಜ್ ಮಾಡ್ತಾರೆ? 40 ದಿನ 50 ದಿನಕ್ಕೆ ಮುಗಿಸಪ್ಪ ಸಿನಿಮಾನ ಅಂತಾರೆ. ಅದರಲ್ಲಿ 120 ದಿನ ಶೂಟಿಂಗ್ ಮಾಡ್ತಾಯಿದ್ದೀನಿ ಮಿಸ್ಟಿಕ್ 2. ಫಸ್ಟ್ ಸಿನಿಮಾ. ನಿಮ್ಮ ಹೆಸರು ಆನಂದಪ್ಪ ಅವರು? ಎಚ್ ಆನಂದಪ್ಪ. ಆನಂದಪ್ಪ ಅವ್ರ ಹೆಸರು. ಡೈರೆಕ್ಟ್ರು ನಿಮ್ಮನ್ನ ಅನ್ನದಾತರು, ಅನ್ನದಾತಪ್ಪ ಅಂತಾರೆ. ಏನು ವಿಶೇಷ ಆಯಿತು? ಸಾಮಾನ್ಯವಾಗಿ ಎಲ್ಲ ಪ್ರೊಡ್ಯೂಸರ್ಗೆ ಎಲ್ಲರೂ ಹೇಳೋದಾದೆ, ಪಾಪ ಆತ ಸ್ವಲ್ಪ ಎಕ್ಸ್ಟ್ರಾ ಹೇಳಿದ್ದಾನೆ ಅಷ್ಟೆ. ಸರ್, ಈಗ ನೀವು ಸಿನಿಮಾ ಮಾಡೋದಕ್ಕೆ ಮೊದಲನೇ ಹೆಜ್ಜೆ ಇಟ್ಟಿದ್ರಿ, ಅದಾದ್ಮೇಲೆ 2ನೇ ಹೆಜ್ಜೆ ಸಿನಿಮಾ ಮಾಡ್ತಾ ಇದ್ದೀರಾ. ಹೌದು. ಇಲ್ಲಿ ನಾಯಕಿ ಹೊಸ್ಬ, ಡೈರೆಕ್ಟ್ರ್ ಹೊಸ್ಬ, ಇವ್ರು ನಂಬಿ ಯಾವ ರೀತಿ ₹1 ಕೋಟಿ ವ್ಯತ್ಯಾಸ? ದೇವ್ರು ನಂಬಿದ್ದೀನಿ, ಮತ್ತು ಎಲ್ಲ ಟೀಮ್ನು ನಂಬಿದ್ದೀನಿ ನಾನು. ದೇವ್ರ ಜೊತೆ ಎಲ್ಲ ಟೋಟಲ್ ಟೀಮ್. ಈಗ ಟೋಟಲಿ 75 ದಿವಸ ಚಿತ್ರೀಕರಣ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಹೌದು ಡೈರೆಕ್ಟ್ರು. ಹೌದು. ನೀವು ಮಾಡಿರೋದ್ರಲ್ಲಿ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆಯಾ? ಚೆನ್ನಾಗಿದೆ, ಎಲ್ಲ ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಮೂಡಿ ಬಂದಿದೆ, ಚೆನ್ನಾಗಾಗುತ್ತೆ. ಇನ್ನೊಂದು 10-15 ದಿವಸ ಶೂಟಿಂಗ್ ಆಗ್ಬೋದು. ಅದು ಮುಗಿಸ್ಕೊಂಡ್ರೆ ಇನ್ನೇನು ಮುಗಿತ್ಕೊಂಡ್ಬಿಟ್ಟು ಹೊಡಿತು, ಚೆನ್ನಾಗಿ ಬರುತ್ತೆ. ನಿಮ್ಮದು ರಾಜಕೀಯ ವ್ಯವಹಾರ, ಸಿನಿಮಾ ಗೀಳೆ ಗಂಟು ನಿಮಗೆ? ನಾನು ಮೊದಲು ಬಿಸ್ನೆಸ್ ಮ್ಯಾನ್, ಆಮೇಲೆ ರಾಜಕಾರಣಿ, ಆಮೇಲೆ ಹಿಂದೆ ಸಿನಿಮಾದಲ್ಲಿ ನಾನು ನಾಗಣ್ಣನ ನನ್ನ ಫ್ರೆಂಡು, ನಮ್ಮ ಕಾನ್ಸ್ಟಿಟ್ಯೂನ್ಸಿನೇ ಅವರು. ಹಿಂಗೆ ಅವ್ರ ಜೊತೆಗೆ ಇವ್ರ ಜೊತೆಗೆ ಇದ್ಕೊಂಡು ನೋಡ್ಕೊಂಡು ನಮಗೆ ಒಂದು ಇದು ಬಂತು. ರಾಜಕೀಯದಲ್ಲಿ ಫೇಲ್ ಆಗಿದ್ದೆ, ಸಿನಿಮಾದಲ್ಲಿ ಪಾಸ್ ಆಗೋಣಂತ ಬಂದೀನಿ, ತಲೆ ಕೆಟ್ಟೋಗ್ಬಿಟ್ಟೈತೆ ಈಗಾಗಲೇ. ಮುಂದೆ ನೋಡೋಣ ಏನೇನಾಗುತ್ತೆ ಅಂತ. ಸರ್, ಇವತ್ತು ಏನೋ ದೊಡ್ಡ ಅದ್ದೂರಿಯಾಗಿ ಇವತ್ತು ಸಾಂಗ್ನ ಮಾಡ್ತಾ ಇದ್ದಾರೆ. ತಾಯಿ ಹಿಂದೆಗಡೆ ದೇವಿ ಅಲ್ಲ, ಐಎಮ್ ಆಶೀರ್ವಾದ ನಮ್ಮೆಲ್ಲರಿಗೂ, ರಾಮಗೂ ನನಗೂ ಟೋಟಲ್ ಟೀಮ್ಗೂ. ಮಾಲಾಶ್ರೀ ಅವ್ರನ್ನ ಈ ಚಿತ್ರಕ್ಕೆ ಹಾಡಿಗೆ ಹಾಕ್ಬೇಕು ಅಂತ ಯಾಕಂದ್ರೆ ನಮ್ಮ ಕಾನ್ಸೆಪ್ಟ್ ಹಂಗಿತ್ತು, ಅದ್ರಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ಅದು ಸ್ವಲ್ಪ ನನಗೆ ಬೇಜಾರಾಗಿದೆ. ಅದು ನನ್ನ ಕಾನ್ಸೆಪ್ಟ್ ಟೈಪ್ ಬರಲಿಲ್ಲ ಕಾಸ್ಟ್ಯೂಮ್, ಹಂಗಾಗಿ ಅದರಿಂದ ಭಾಳ ಬೇಜಾರಾಗಿದೆ ನನಗೆ. ನೋಡೋಣ.
ಇನ್ನು ಎಷ್ಟು ದಿನ ಶೂಟಿಂಗ್ ಇದೆ ಸರ್? ಇನ್ನೊಂದು 15ರಿಂದ 20 ದಿನ ಆಗ್ಬೋದು. ಯಾವಾಗ ಚಿತ್ರ ರಿಲೀಸ್ ಮಾಡ್ತೀರಾ? ನಾವು ದೀಪಾವಳಿಗೆ ಅಂದ್ಕೊಂಡಿದ್ದೀವಿ, ಮಾಡ್ತೀವಿ ಅನ್ನೋದು ಕಷ್ಟ. ಮಹಾಲಕ್ಷ್ಮಿ ಅವರು ಒಳ್ಳೆ ಸ್ಟಾರ್ ಹೀರೋಯಿನ್, ಅವ್ರ ಬಗ್ಗೆ ನಾವು ಏನು ಹೇಳೋದಿದೆ, ಅವ್ರು ಬಂದು ನಮ್ಗೆ ಒಳ್ಳೆಯದೇ ಆಗುತ್ತೆ. ಸೊ ಎಲ್ಲ ಮೀಡಿಯಾ ಬಾಂಧವರು ಬಂದಿದ್ದು ನಂಗೆ ತುಂಬ ಖುಷಿ ಆಯಿತು. ಮೇನ್ ಒಂದು ಸಿನಿಮಾ ಪ್ರಮೋಷನ್ಗೆ ನೀವೇ ಇಂಪಾರ್ಟೆಂಟು ಅಂತ ನಂಗೆ ಗೊತ್ತು. ಸೊ ಇವತ್ತಿಂದು ಇಲ್ಲಿ ನಮ್ಮದು ಮೆಜೆಸ್ಟಿಕ್ 2 ಓಪನಿಂಗ್ ಸಾಂಗ್ ನಡೀತಾ ಇದೆ. ಸೊ ಇನ್ ದಿಸ್ ಸಾಂಗ್ ವಿ ಹ್ಯಾವ್ ಅ ಗೆಸ್ಟ್ ಅಪಿಯರೆನ್ಸ್ ವಿತ್ ಮಾಲಾಶ್ರೀ ಮೇಡಮ್. ಶೀಸ್ ಅಂದರೆ ಅವ್ರ ಬಹುಭಾಷಾ ನಟಿ. ಅವ್ರ ಜೊತೆ ನಮಗೆ ಮಾಡೋಕ್ಕೊಂದು ಅವಕಾಶ ಸಿಕ್ಕಿದೆ ನಮ್ಮ ಪುಣ್ಯ ಅಂತ ನಾನು ಅನ್ಕೋತೀನಿ. ಬಿಕಾಸ್ ಶಿ ಈಸ್ ಆ್ಯಕ್ಟೆಡ್ ಎವ್ರಿ ಒನ್ ವಿತ್ ಆಲ್ ದ ಲೆಜೆಂಡ್ಸ್ ಆ್ಯಂಡ್ ಶಿ ವಾಸ್ ದ ಮೋಸ್ಟ್ ಬ್ಯುಸಿಯೆಸ್ಟ್ ಆ್ಯಕ್ಟ್ರೆಸ್ ಇನ್ ಒನ್ ಟೈಮ್. ಆ್ಯಂಡ್ ಶಿ ಈಸ್ ನೌ in my opening song, she is blessing me here. So that's a great blessing for me. And ನಮ್ಮ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ನಾವು 80% ಶೂಟಿಂಗ್ ಮುಗಿಸಿದ್ದೀವಿ. ಇನ್ನೊಂದು 20 days ಶೂಟಿಂಗ್ ಬಾಕಿ ಇದೆ. ಅದು ಮುಗಿಸಿದ್ರೆ ಈ ಸಿನಿಮಾ ಆಯಿತು. ಎಲ್ಲ ಮಾಲಾಶ್ರೀ ಮೇಡಮು, ಶ್ರುತಿ ಮೇಡಮು, ಕೋಟೆ ಪ್ರಭಾಕರ್ ಸರು, ಪ್ರಸನ್ನ ಸರು ಎಲ್ಲರೂ ನಮ್ಮ ಸಿನಿಮಾಲಿ ತುಂಬ ಚೆನ್ನಾಗಿ ನಾವೆಲ್ಲ ಕೆಲಸ ಮಾಡಿ ಒಂದು ಹೊಸ ಕಂಟೆಂಟ್ನ ಹೊರಗಡೆ ಹಾಕಬೇಕು ಅಂತ ಪ್ರಯತ್ನ ಮಾಡ್ತಿದ್ದೀವಿ. ದಯವಿಟ್ಟು ಕನ್ನಡ ಕಲಾಭಿಮಾನಿಗಳು ನಮಗೆಲ್ಲ ಆಶೀರ್ವಾದ ಮಾಡಿ ನಮ್ಮನ್ನೆಲ್ಲ ಬೆಳೆಸಬೇಕು ಅಂತ ಕೋರ್ಕೊತೀವಿ. ಎಲ್ರಿಗೂ ನಮಸ್ಕಾರ. ಇವತ್ತು ಸಾಂಗ್ ಚಿತ್ರೀಕರಣ ನಡೀತಾ ಇದೆ. ಮೆಜೆಸ್ಟಿಕ್ 2 ಅಂತ ಸಿನಿಮಾ ಹೆಸರು. ಮ್ಯೂಸಿಕ್ ಡೈರೆಕ್ಟರ್ ಬಂದು ವಿನು ಮನಸ್ಸು, ಡೈರೆಕ್ಟರ್ ಬಂದು ರಾಮು ಅವರು, ಪ್ರೊಡ್ಯೂಸರ್ ಬಂದು ಆನಂದಪ್ಪ. ಸೊ ಅಮ್ಮಂದು ಒಂದು ಸಾಂಗು, ಹೀರೋ ಇಂಟ್ರೊಡಕ್ಷನ್ ಸಾಂಗು. ಇದರಲ್ಲಿ ವಿಶೇಷ ಅಂದರೆ ಗೆಸ್ಟ್ ಅಪಿಯರೆನ್ಸ್ ಆಗಿ ಮಾಲಾಶ್ರೀ ಮೇಡಮ್ ಅವರು ಆ್ಯಕ್ಟ್ ಮಾಡ್ತಿದ್ದಾರೆ. ಸೊ ಇಡೀ ಒಂದು 200-300 ಜನ ತಂಡ ಇದೆ. ಸೊ ರಿಚಾಗಿ ಮಾಡ್ತಾಯಿದ್ದೀವಿ. ಲೊಕೇಶನ್ ನೀವೇ ನೋಡಿದ್ದೀರಾ. ಒಂದು ಅಮ್ಮನ ಸಾಂಗು ಪ್ಲಸ್ ಹೀರೋ ಇಂಟ್ರೊಡಕ್ಷನ್ ಸಾಂಗು. ಅದರಲ್ಲಿ ಗೆಸ್ಟಾಗಿ ಆಲ್ ದಿ ಬೆಸ್ಟ್ ಹೇಳೋಕ್ಕೆ ಮಾಲಾಶ್ರೀ ಮೇಡಮ್ ಬಂದಿದ್ದಾರೆ. ಸೊ ಇದು ಇವತ್ತಿನ ಸಿಚುವೇಶನ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.